ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಂಜುನಾಥ್. ನಾನು ಇವತ್ತು 24 ಅವರ್ಸ್ ಸ್ಕೂಟಿ ಮೇಲೆ ಕೂತುಕೊಳ್ಳುವ ಚಾಲೆಂಜ್ ಅನ್ನ ತಗೊಂಡಿದ್ದೀನಿ. ಅಂದರೆ 24 ಅವರ್ಸ್ ಬೈಕ್ ಮೇಲೆ ಇರಬೇಕು, ಕೆಳಗೆ ಇಳಿಯೋ ಹಾಗಿಲ್ಲ. ತಿನ್ನೋದು, ಕುಡಿಯೋದು, ಡ್ಯಾಶ್ ಡ್ಯಾಶ್ ಎಲ್ಲ ಕೂಡ ಸ್ಕೂಟಿ ಮೇಲೆ ಮಾಡ್ತೀನಿ. ನನ್ನ ಕೈಯಿಂದ ಈ ಒಂದು ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗತ್ತಾ ಆಗಲ್ವಾ? ಫುಲ್ ವಿಡಿಯೋನ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಚಾಲೆಂಜ್ ಅನ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಇನ್ಫೋ ಬೈ ಸಂತು ಅವರು ಬಂದ್ರು. ಹಾಗೆ ನಾನು ಸಂತು ಸೀದಾ ಹೊರಟಿದ್ದೆ ಚಾಕ್ಲೇಟ್ ಚಂದು ಹಾಗೆ ಬ್ಲಾಗ್ ಬೈ ದಿಲೀಪ್ ಅವರ ಹತ್ರ. ಅವರನ್ನ ಮೀಟ್ ಆಗೋದಕ್ಕೆ ಹೋದ್ರೆ ಅವರು ಹೀಗ್ ಮಾಡೋದಾ? ನಾನು 24 ಅವರ್ಸ್ ಚಾಲೆಂಜ್ ಅನ್ನ ಇನ್ಕಂಪ್ಲೀಟ್ ಮಾಡಿದ್ರು. ಇಲ್ಲ ಅವರು ನನ್ನ ಸ್ಕೂಟಿ ಮೇಲೆ ಇಂದ ಎತ್ತಿ ಕೆಳಗೆ ಹಾಕೋದಕ್ಕೆ ಬಂದ್ರು, ಬಟ್ ಅದು ಅವ್ರ ಕೈಯಲ್ಲಿ ಆಗಿಲ್ಲ. ನೆಕ್ಸ್ಟ್ ನಾವು ಚಂದು ಹೊರಟಿದ್ದೆ ಊಟ ಮಾಡೋದಕ್ಕೆ. ಹಾಗೆ ಅಲ್ಲಿಂದ ಎಳ್ನೀರನ್ನ ಕುಡಿಯೋದಕ್ಕೆ ಹೋದ್ವಿ. ಎಲ್ಲಾ ಕಡೆ ನಾನೇ ದುಡ್ಡನ್ನ ಪೇ ಮಾಡಿದೆ, ಇವ್ರು ಯಾರು ಕೂಡ ಮಾಡಿಲ್ಲ. ಅಲ್ಲಿಂದ ಸೀದಾ ಒಂದು ಲಾಂಗ್ ರೈಡ್ ಅನ್ನ ಹೋದ್ವಿ. ಮತ್ತೆ ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ನೈಟ್ 8 PM ಆಗಿತ್ತು. ಎಲ್ರು ಕೂಡ ನಾನು ಒಬ್ಬನೇ ಕೆಳಗೆ ಬಿಟ್ಟು ರೂಮ್ಗೆ ಹೋಗಿ ಮಲ್ಕೊಂಡ್ರು. ನಾನು ಮಾತ್ರ ಕೆಳಗೆ ಸ್ಕೂಟಿಯಲ್ಲೇ ಮಲ್ಕೊಂಡೆ. ತುಂಬಾನೇ ಚಳಿ ಆಗ್ತಿತ್ತು. ಹಾಗೆ ಬೆಳಿಗ್ಗೆ ಎದ್ದು ನೋಡ್ತೀನಿ, ಟೈಮ್ ಬಂದು ಮಾರ್ನಿಂಗ್ 9 PM ಆಗಿದೆ. ಆದ್ರೆ ಏನ್ ಮಾಡ್ತೀರಾ, 1, 2 ಎಲ್ಲಾ ಕೂಡ ಅರ್ಜೆಂಟ್ ನಲ್ಲಿ ಗುದ್ಕೊಂಡು ಬರ್ತಾ ಇತ್ತು. ಆದ್ರೂ ಕೂಡ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಟಿಫಿನ್ ಮಾಡಿ ವಾಪಸ್ ಮನೆಗೆ ಬಂದು ಟೈಮ್ ನೋಡ್ತೀನಿ. ಈ ಒಂದು ಚಾಲೆಂಜ್ ಅನ್ನ ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ನಾ ಮಾಡಿಲ್ವಾ ಅಂತ ನೀವು ನೋಡ್ಬೇಕಂದ್ರೆ ಫುಲ್ ವಿಡಿಯೋ ಮಂಜು ಕಡ್ಬಿ ಯೂಟ್ಯೂಬ್ ಚಾನಲ್ ನಲ್ಲಿ ಹಾಗೆ ಲಿಂಕ್ ಬಂದು ನನ್ನ ಬಯೋದಲ್ಲಿ ಇದೆ. ಇವಾಗ್ಲೇ ಹೋಗಿ ನೋಡಿ, ಸಖತ್ತಾಗಿ ಮಜಾ ಇದೆ. ಹಾಗೆ ಸಪೋರ್ಟ್ ಮಾಡಿ. ಇದೇ ತರಹದ ಇನ್ನೂ ನೆಕ್ಸ್ಟ್ ಲೆವೆಲ್ ಚಾಲೆಂಜ್ ವಿಡಿಯೋಸ್ ಅನ್ನ ಮಾಡ್ತಾ ಇರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.